भाजपचे माजी आमदार संजय पाटील यांनी स्पष्ट केले की मी बसनगौडा पाटील यत्नाळ यांच्या नव्या पक्षात सहभागी होणार नाही. ते म्हणाले, भाजपमध्ये हिंदुत्व आधीपासून आहे आणि भविष्यातही राहील. यत्नाळ जर हिंदुत्वासाठी नवीन पक्ष स्थापन करत असतील तर भाजपमध्ये हिंदुत्व नव्हते का? मग त्यांनी इतकी वर्षे पक्षात का राहिले? भाजपमध्ये हिंदुत्व आहे आणि राहणारच. त्यामुळे मी नवीन पक्षात जाण्याचा प्रश्नच उद्भवत नाही, असे त्यांनी स्पष्ट केले. ದೇಶದ ವಿಷಯ ಬೇರೆ ಮತ್ತು ಪಕ್ಷದಲ್ಲಿ ಇರುವಂಥ ಕೆಲವೊಂದು ಸಂಗತಿಗಳ ವಿಷಯ ಬೇರೆ. ಬಟ್ಟೆಂಗೆ ಅಥವಾ ಕಟ್ಟೆಂಗೆ ದೇಶ ಬಗ್ಗೆ ಹೇಳಿದ್ದೀವಿ. ಇಲ್ಲ, ನೀವು ಜೋಡಿಸೋದು ತಪ್ಪಿದೆ. ನಿಮಗೆ ಬಹುಶಃ ಹಿಂದಿ ಸರಿ ಬರೋದಿಲ್ಲ ಅಂತ ನನಗೆ. ಬಟ್ಟೆಂಗೆ ಕಟ್ಟೆಂಗೆ ನಾವು ದೇಶ ಬಗ್ಗೆ ಹೇಳಿದ್ದೀವಿ. ದೇಶದಲ್ಲಿ ನಾವು ಬಟ್ಟೆಂಗೆ ಆದ್ರೆ ದೇಶ ಹಾಳಾಗ್ತೈತಿ. ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಗ್ಗೆ ಪಕ್ಷ ಅವ್ರಿಗೆ ಸಾಕಷ್ಟು ಸಲ ನೋಟಿಸ್ ಕೊಟ್ಟ, ಅವಕಾಶ ಕೊಟ್ಟ. ಹಿರಿಯರು ತಗೊಂಡಿನಂಥ ತೀರ್ಮಾನ ಅದ್ರ ಬಗ್ಗೆ ನಾವು ಮಾತಾಡೋದು ಸರಿಯಲ್ಲ. ಹಿರಿಯರು ತಗೊಂಡಿದ್ದಾರೆ ತೀರ್ಮಾನ. ಪಕ್ಷದಲ್ಲಿ ಶಿಸ್ತು ಅನ್ನೋಂಥ ಒಂದು ಪದ್ಧತಿ ನಮ್ಮಲ್ಲಿ ಇದೆ. ಅದ್ರ ಪ್ರಕಾರ ಅವರು ತೀರ್ಮಾನ ತಗೊಂಡಿದ್ದಾರೆ. ಅದನ್ನು ನಿರ್ಣಯ ಮಾಡೋ ಅಧಿಕಾರ ಕೂಡ ಅವ್ರಿಗಿದೆ. ನಾ ಅದ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲ, ಅದು ಅವ್ರದ್ದು ವಿಷಯ ನಾ ಏನು ಮಾತಾಡ್ಲಿಕ್ಕೆ ಬರ್ತೈತಿ. ಹಿಂದೂ ಪಕ್ಷ ಕಟ್ತಾರೋ ಇಲ್ಲೋ ಏನು ನಮ್ಗೆ ಗೊತ್ತಿಲ್ಲ. ಅವ್ರೇನು ಮಾಡ್ತಾರೆ ಅದು ಅವ್ರ ವೈಯಕ್ತಿಕ ವಿಚಾರ. ನಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ. ಬಿ ಜೆ ಪಿಯಲ್ಲೇ ನಾವು ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ನೀವು ಸಾಕಷ್ಟು ಸಲ ನನ್ನ ಬಗ್ಗೆ ಉದಾಹರಣೆ ನೋಡಿದಿರಿ. ನಮ್ಮ ಮೇಲೆ ಎಷ್ಟು ಅನ್ಯಾಯ ಆದ್ರೂ ನಾವು ಪಕ್ಷ ಬಿಡೋದಲ್ಲ, ಪಕ್ಷ ವಿರೋಧ ಕೆಲಸ ಮಾಡಿನಂಥ ಒಂದು ಉದಾಹರಣೆ ಕೂಡ ಸಿಗೋದಿಲ್ಲ. ಆ ಥರ ನಾವು ನಡ್ಕೊಂಡಿದ್ದೀವಿ. ಅದಕ್ಕೆ ನಮಗಾದ ಇದಾಗೋದಿಲ್ಲ, ಮ್ಯಾಚ್ ಆಗಂಗಿಲ್ಲ. ಯಾಕೆ ಹೋಗ್ತಾರೆ? ಇಲ್ಲಿ ಹಿಂದುತ್ವ ಇದೆಯಲ್ಲ, ಇಲ್ಲಿ ಹಿಂದೂ ಧರ್ಮ ಬಗ್ಗೆನೂ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ತಾಯಿ ಬಿಟ್ಟ ಬೇರೆದವ್ರ ಚಿಗೋರ್ ಮನೆಗೆ ಯಾಕೆ ಹೋಗ್ತೀರಿ? ಹಾಂ, ಘರ ವಾಪಸಿ ಆಗ್ತಿದ್ರೆ ನಾವು ಸ್ವಾಗತ ಮಾಡ್ತೀವಿ. ನಾ ಅಷ್ಟು ದೊಡ್ಡ ಲೀಡರ್ ಇಲ್ಲ, ಮತ್ತು ನನಗೆ ಯಾಕೆ ಟಿಕೆಟ್ ಸಿಕ್ಕಿಲ್ಲ? ನಾ ಅಷ್ಟು ದೊಡ್ಡ ಲೀಡರ್ ಇರ್ತೀವಿ. ನನ್ನ ಶಕ್ತಿ ಮೇರೆ ಯಾವುದು ನಾ ಮಾತಾಡ್ಲಿಕ್ಕೆ ಹೋಗೋದು. ನನ್ನ ಪ್ರಯತ್ನ ಏನಾರು ಆಗ್ತಿದ್ರೆ ನಾ ಇವತ್ತು ಶಾಸಕನಾಗಿ, ಮಂತ್ರಿಯಾಗಿ ಏನಾರು ಮತ್ತು ದೊಡ್ಡ ಸ್ಥಾನದಲ್ಲಿ ಇರ್ತಿದ್ನಿ. ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ, ಬಿ ಜೆ ಪಿ ಕಾರ್ಯಕರ್ತ. ನೋಡ್ರಿ, ಈಗ ಸ್ವಲ್ಪ ಸಿಟ್ಟಿನಲ್ಲಿದ್ದಾರೆ, ಅದಕ್ಕೆ ಹೇಳ್ತಾರೆ. ಹಿಂದುತ್ವ ಇಲ್ದ ಅವ್ರು ಹೆಂಗೆ ಇಷ್ಟು ವರ್ಷ ಇದ್ರು? ಒಂದು ದಿವ್ಸದಾಗ ಹಿಂದುತ್ವ ಮುಗಿತೇನಾ? ಹಿಂದುತ್ವ ಮೊದಲು ಇತ್ತು, ಇವತ್ತು ಇದೆ, ಮುಂದೂ ಇರ್ತೈತೆ. ಎಲ್ಲಿವರೆಗೆ ಹಿಂದುತ್ವ ಇದೆ ಅಲ್ಲಿವರೆಗೆ ಬಿ ಜೆ ಪಿ ಇರ್ತೈತಿ. ಬಿ ಜೆ ಪಿ ಇರುವವರೆಗೆ ನಮ್ಮಂಥ ಹಿಂದುತ್ವಾದಿ ಕಾರ್ಯಕರ್ತರು ಆ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದೇ ಈಗ ನಮ್ಮ ಅಧ್ಯಕ್ಷರಿಗಾಗಲೇ ಹೇಳ್ರು, 5 ಗ್ಯಾರಂಟಿ ಹೆಸರಲ್ಲಿ 50 ಇಲಾಖೆಯಲ್ಲಿ ತೊಂದರೆ ಕೊಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಪ್ರತಿಯೊಂದು ಬೆಲೆ ಏರಿಕೆ ಇರ್ಬೋದು, ದಲಿತ ಸಮಾಜ ಅವ್ರದ, ಹಿಂದುಳಿದ ಸಮಾಜದ ಹೆಸರು ತಗೊಂಡ ಸಿದ್ದರಾಮಯ್ಯ ಅವರ ನಾಯಕರಾಗಿ ಕರ್ನಾಟಕದಲ್ಲಿ ಬೆಳೆದಿದ್ದಾರೆ. ಆದರೆ ಆ ಸಮಾಜ ಮೇಲೆ ಅನ್ಯಾಯ ಮಾಡುವಂಥ ಕೆಲಸ ಗ್ಯಾರಂಟಿ ಹೆಸರು ಮೇಲೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿನೂ ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ. ಮತ್ತು ಆ ಗ್ಯಾರಂಟಿ ಪೂರ್ತಿ ಮಾಡ್ಲಿಕ್ಕಂತ ಆ ಒಂದು ಕಣ್ಣೆದುರುಗಡೆ ಇಟ್ಕೊಂಡ ಎಷ್ಟೋ ಇಲಾಖೆಯಲ್ಲಿ ಅಂದ್ರೆ ಬೆಲೆ ಏರಿಕೆ ಇರ್ಬೋದು, ಮತ್ತು ಅಲ್ಲಿ ಹಣ ಬಳಕೆ ಮಾಡೋದು ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು. ಇವ್ರಿಗೆ PhD ಮಾಡಿದ್ದಾರೆ ಈಗ ಭ್ರಷ್ಟಾಚಾರದಲ್ಲಿ. ಸದ್ಯಕ್ಕೆ ಇರುವಂಥ ಸರ್ಕಾರ ಪ್ರತಿಯೊಂದು ಇದ್ರಾಗ ಭ್ರಷ್ಟಾಚಾರ. ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ, ಏನೇನೋ ನಡೀತಾ ಇದೆ. ಹನಿ ಟ್ರ್ಯಾಪ್ ಬಗ್ಗೆನೂ ಈಗ ನೀವು ಮೊದಲು ನೋಡಿದಿರಿ. ಅಂಥ ಈ ಥರ ಯಾರ್ಯಾರು ಬದುಕು ಇಲ್ಲಿವರೆಗೆ ನಿಮ್ಮ ಎದುರುಗಡೆ ಇದ್ದಾರೆ, ಅವ್ರ ನಶೀಬ. ಈಗ ಅವ್ರ ಮನ್ಯಾಗ ಬೆಂಕಿ ಹತ್ತೈತಿ ಹನಿ ಟ್ರ್ಯಾಪ್ದ. ಇದು ಎಲ್ಲಿವರೆಗೆ ಸರಿ? ಸರ್ಕಾರದಲ್ಲಿ ಇರುವಂಥ ಮಂತ್ರಿ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ತಾರೆ. ಇದಕ್ಕಿಂತ ಕೆಟ್ಟ ಸಂಗತಿ ಕರ್ನಾಟಕದಲ್ಲಿ ನಾನಾರೇ 50 ವರ್ಷದಲ್ಲಿ ಕೇಳಿಲ್ಲ, ನೋಡಿಲ್ಲ. ಅಂಥ ಒಂದು ಸಂಗತಿ ಕರ್ನಾಟಕದಲ್ಲಿ ನಡೀತಾ ಇದೆ. ಇದು ಕರ್ನಾಟಕ ನಾಡಿಗೆ ದ್ರೋಹ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಮತ್ತು ಅವ್ರ ಸರ್ಕಾರ. ಅದೇ ಹೇಳಲ್ಲ ಸರ್, ಸುಳ್ಳ ಮೋಸ ಎರಡನೇ ಹೆಸರ ಕಾಂಗ್ರೆಸ್. ಮತ್ತು ಇದು 75 ವರ್ಷದಿಂದ ನಡೀತಾ ಇದೆ. ಸರ್ದಾರ್ ವಲ್ಲಭಭಾಯ್ ಪಾಟೀಲ್ ಪ್ರಧಾನಮಂತ್ರಿ ಆಗಬೇಕಾಗಿತ್ತು, ಪಂಡಿತ್ ನೆಹರು ಪ್ರಧಾನಮಂತ್ರಿ ಅದು. ಇದು ಸುಳ್ಳದ ಪ್ರಾರಂಭ ಆಗಿದ್ದ ಪಾರ್ಟಿ ಅಂದರೆ ಕಾಂಗ್ರೆಸ್. ಸುಳ್ಳ ಮೋಸ ಅವರ DNA ದಾಗಿದೆ. ಅವರು ಮಾಡ್ಕೋತ ಬಂದಾರ, ಮುಂದೂ ಅದು ಮಾಡ್ತಾರೆ. ಅದಕ್ಕೆ ನಾವು ಬಿ ಜೆ ಪಿಗಿದ್ದೇವ್ರಿ ಸರ್. ಇಲ್ಲ, ನಾವು ಅಲ್ಲೇ ಇರ್ತಿದ್ವಲ್ಲ. ಸುಳ್ಳ ಮೋಸ, ನಾಡಿಗೆ ದ್ರೋಹ, ನಾಡಿನ ಜನ ಸೋಲಿಸಿಲ್ಲ, ಜನಗೆ ಮೋಸ ಆಗೈತಿ. ಏನೋ ಗ್ಯಾರಂಟಿ ಹೆಸರು ಮೇಲೆ ಏನೋ ಬೇರೆ ಒಳ್ಳೇದು ಮಾಡ್ಬೋದಂತ ವಿಶ್ವಾಸ ಜನ ಇಟ್ಟಿದ್ದು. ಭಾರತ ದೇಶದಲ್ಲಿ ನೋಡ್ರಿ 3,500 ಜಾಸ್ತಿ
ಹಬ್ಬಗಳು ನಾವು ಆಚರಿಸ್ತೇವೆ. ಇದರ ಅರ್ಥ ಇಮೋಷ್ನಲ್ ಇದ್ದೇವೆ ನಾವು ಎಲ್ಲರೂ. ಎಲ್ಲ ಧರ್ಮ ಎಲ್ಲ ಸಂಸ್ಕೃತಿಗೆ ಬೆಲೆ ಕೊಡುವಂಥ ಸ್ವಭಾವ ಇದ್ದಿನವರು ಭಾರತೀಯರ. ಆ ಸ್ವಭಾವದ ಡಿಸ್ಅಡ್ವಾಂಟೇಜ್ ತಗುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಏಪ್ರಿಲ್ ಫುಲ್ ಮಾಡ್ತಾ ಇದ್ದೀರಿ. ನಿಮ್ಗೆ ಏಪ್ರಿಲ್ ಫಸ್ಟ್ ಕಾಯಮ್ದೇ ಐತೆ ಕಾಂಗ್ರೆಸ್ದವ್ರಿಗೆ. ಅವ್ರು ಏಪ್ರಿಲ್ ಫುಲ್ ಮಾಡಕ್ಕದಾರ ಜಗತ್ತಿಗೆ, ಇಡೀ ನಾಡಿಗೆ ಏಪ್ರಿಲ್ ಫುಲ್ ಮಾಡಕ್ಕದಾರ ಅವ್ರಿಗೆ. ವಾರದಲ್ಲಿ 3 ಸ್ವಲ್ಪ ಪ್ರತಿಭಟನೆ ಆಗತ್ತವ್ರಿ, ಪ್ರತಿಭಟನೆ ಬಿಜೆಪಿಯಿಂದ. ಆದ್ರೆ ಇದಕ್ಕೆ ಕಾಂಗ್ರೆಸ್ ಕ್ಯಾರಿ ಅಂತ ಇಲ್ಲ. ಅದ್ರ ಕಾರಣ ಏನು? ಅದಕ್ಕಿದು ಏನು ಅದಕ್ಕೆ ತುಘಲಕ್ ಸರ್ಕಾರ, ಟಿಪ್ಪು ಸುಲ್ತಾನ್ ಸರ್ಕಾರ, ಮುಘಲ್ ಸರ್ಕಾರ ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ಮತ್ತು ಅದ ನನಗೆ ಕನ್ನಡ ಕರೆಕ್ಟ್ ಶಬ್ದ ಇದು ಬರ್ತಲ್ಲ. ಮರಾಠಿದಲ್ಲಿ ಒಂದು ಮಾತು ಹೇಳ್ತಾಳೆ ಮುಡ್ದಾರ, ಅದ ಕನ್ನಡದಲ್ಲಿ ಕರೆಕ್ಟ್ ಏನು ನಂಗೆ ಯಾರು ಹೇಳ್ರೆ. ಹಾಂ, ಈಗ ನಮ್ಮ ಮುರುಗೇಂದ್ರ ಗೌಡರು ಹೇಳಕತ್ತಾರ ನೋಡಿ, ನಾಚಿಕೆ ಅನ್ನುವಂಥ 3 ಶಬ್ದಗಳು ಬಿಟ್ಟಿದ್ದಾರೆ. ಅದಕ್ಕೆ ಏನೂ नडीता आहे. या पत्रकार परिषदेला भाजपचे नगरसेवक, माजी आमदार आणि पक्षाचे पदाधिकारी उपस्थित होते. विनोद कोलकार, KMM मराठी, बेळगाव.